ಇನ್ನು ಚಳ್ಳಕೆರೆಯ ಕಂಬಳಿ ಮಾರುಕಟ್ಟೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ನಿವೇಶನ ಹಾಗೆ ಅಂಗಡಿ ಮಳಿಗೆಗಳನ್ನು ನಿವೇಶನ ಹಂಚಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿದೆ. ಚಳ್ಳಕೆರೆ ಕಂಬಳಿ ಮಾರುಕಟ್ಟೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿರತಕ್ಕಂತಹದ್ದು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದಂತಹ ಆರೋಪವನ್ನು ಇದೀಗ ಮಾಡಲಾಗಿದೆ. ನಿವೇಶನ ಹಂಚಿಕೆಯಲ್ಲೂ ಕೂಡ ಗೋಲುಮಾಲ್ ಶಂಕೆ ವ್ಯಕ್ತವಾಗಿರುವಂತಹದ್ದು. ಎಸ್ಆರ್ ದರ ನಿಯಮ ಉಲ್ಲಂಘನೆ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಅನಧಿಕೃತ ನಿರ್ಮಾಣದ ಬಗ್ಗೆ ಕೂಡ ಆರೋಪವನ್ನ ಮಾಡಿರತಕ್ಕಂಥದ್ದು. ಅಕ್ರಮದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಕೆಆರ್ಎಸ್ ಪಕ್ಷದ ಮುಖಂಡ ನಗರಂಗಿ ಮಹೇಶ್ ಗಂಭೀರವನ್ನ ಆರೋಪವನ್ನ ಮಾಡಿದ್ದಾರೆ. ಚಳ್ಳಕೆರೆಯ ಕಂಬಳಿ ಮಾರುಕಟ್ಟೆ ವಾಣಿಜ್ಯ ಮಳಿಗೆ ಹಂಚಿಕೆಯಲ್ಲಿ ಅಕ್ರಮದ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನವನ್ನ ಹೊರಹಾಕಿರತಕ್ಕಂಥದ್ದು. ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸದೆ ಬೊಕ್ಕಸಕ್ಕೆ ನಷ್ಟವನ್ನ ಮಾಡಲಾಗ್ತಾ ಇದೆ. ವಾಣಿಜ್ಯ ಮಳಿಗೆ ನಿವೇಶನ ವಿತರಣೆಯಲ್ಲಿ ಗೋಲ್ಮಾಲನ್ನು ಮಾಡಲಾಗ್ತಾ ಇದೆ. ಎಸ್ಆರ್ ದರದ ನಿಯಮ ಉಲ್ಲಂಘಿಸಿ ನಿವೇಶನವನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ಆರೋಪಿಸಿದ್ದಾರೆ. ಕೆಆರ್ಎಸ್ ಪಕ್ಷದ ಮುಖಂಡ ಮಹೇಶ್ ಆರೋಪವನ್ನು ಮಾಡಿರತಕ್ಕಂಥದ್ದು. ಸರ್ಕಾರದ ಆದಾಯಕ್ಕೆ ಹಾನಿ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಗುತ್ತಿಗೆ ನಿಯಮ ಮೀರಿ ಮಳಿಗೆಗಳ ಮೇಲೆ ಮೊದಲ ಮಹಡಿಯ ನಿರ್ಮಾಣವನ್ನು ಮಾಡಿದ್ದಾರೆ. ಕಂಬಳಿ ಮಾರುಕಟ್ಟೆಯಲ್ಲಿ ನಿಯಮ ಬಾಹಿರ ನಿರ್ಮಾಣ, ಭ್ರಷ್ಟಾಚಾರದ ಆರೋಪವನ್ನು ಮಾಡಿರತಕ್ಕಂಥದ್ದು. ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಇದೀಗ ಆಗ್ರಹವನ್ನು ಮಾಡಿದ್ದಾರೆ. ಕೆಲವು ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಕೈಮಗ್ಗ ಮತ್ತು ಉಣ್ಣೆ ಮಾರಾಟ ಮಾಡುವಂತಹ ಮಳಿಗೆ ಇದೆ. ಅದು ಬಹುತೇಕ ಬಹಳ ವರ್ಷಗಳಿಂದ ನಡ್ಕೊಂಬಂತಾ ಇದೆ. ಆದರೆ ಅದು ಈಗ ಮುಂದುವರೆದು ಅದು ಶಾಸಕರ ಅನುದಾನ ಅಡಿಯಲ್ಲಿ ಮತ್ತು ಸಂಸದರ ಅನುದಾನ ಅಡಿಯಲ್ಲಿ ಒಂದಿಷ್ಟು ಆ ಖಾಲಿ ಜಾಗ ಇರುವಂತಹ ಏನು BSNL ಆಫೀಸ್ ಪಕ್ಕದಲ್ಲೇ ಇರುವಂಥದ್ದು, ಹಿಂಭಾಗ ಇರುವಂಥದ್ದು, ಅದು ಈಗ ಮುಂದುವರೆದು ಒಂದು ಹಂತಕ್ಕೆ ಕೆಳ ಅಂತಸ್ತು ಮತ್ತು ಮೇಲೆ ಅಂತಸ್ತು ಆಗಿರುವಂಥದ್ದು ನೀವೆಲ್ಲರೂ ಗಮನಿಸಿದ್ದೀರ. ಆದರೆ ಈಗ ನನಗಿಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ, ಈಗ ಸರ್ಕಾರಕ್ಕೆ ಬರುವಂತಹ ರಾಯಲ್ಟಿ ಟ್ಯಾಕ್ಸ್ ಅಂದರೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಪಡುವಂತಹ ಹಣ ಆಗಿರಲಿ ಅಥವಾ ಅದಕ್ಕೆ ಬರುವಂತಹ ತೆರಿಗೆ ಹಣ ಆಗಲಿ, ಅದು ಒಂದು ಸರ್ಕಾರಕ್ಕೆ ಬಂದರೆ ಒಂದಿಷ್ಟು ಸರ್ಕಾರಕ್ಕೆ ಲಾಭ, ಅಥವಾ ಇಲ್ಲಿಯ ಖಾಸಗಿ ಸಂಸ್ಥೆಗಳಾದಂತಹ ಸರ್ಕಾರ ಸಂಸ್ಥೆಗಳಾದಂತಹ ನಗರಸಭೆಗಳು ಬರುವಂಥ ಸಂದರ್ಭ ಅದಕ್ಕೆ ಒಂದಿಷ್ಟು ಅನುದಾನ ಬಂದಂತಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಒಂದಿಷ್ಟು ಆಗುವಂಥ ಕೆಲಸ. ಆದರೆ ಇಲ್ಲಿ ನಮಗೆ ಅನಿಸ್ತಾ ಇರೋದು ಏನಂದರೆ, ನಗರಸಭೆಯಲ್ಲಿ ಈಗ ಅದು ಸ್ಕ್ವೇರ್ ಮೀಟರ್ ಆಲ್ಮೋಸ್ಟ್ 400 ಎಷ್ಟು ಕೊಡ್ತೀನಿ ಸರ್. ಇದು 423 ಮೀಟರ್ ಬರುತ್ತೆ, ಸ್ಕ್ವೇರ್ ಮೀಟರ್ ಬರುತ್ತೆ. 423 ಮೀಟರ್ ಸ್ಕ್ವೇರ್ ಮೀಟರ್ ಏನಾಗುತ್ತೆ, ಅದು ನಮ್ಮ ಇವಾಗ ಅಟ್ ಪ್ರೆಸೆಂಟ್ SR ವ್ಯಾಲ್ಯೂ ಏನಾಗುತ್ತೆ 18,000 ರೂಪಾಯಿಗಳ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇದು ಇಷ್ಟು ಈಗ ಇವತ್ತಿನ ಸಂದರ್ಭದಲ್ಲಿ. ಆದರೆ ಇದು ಒಂದು ವ್ಯಾಲ್ಯೂ ಏನಾಗುತ್ತೆ, ಒಂದು 79 ಲಕ್ಷ ರೂಪಾಯಿ ಆಗುವಂತ ಆಗುತ್ತೆ. ಸರ್ಕಾರದ ಒಂದು ಸೌಮ್ಯದ ಕಟ್ಟಡ ಒಂದು ವ್ಯಾಲ್ಯೂ 18,000 ರೂಪಾಯಿಗೆ ನಾವು ತೆಗೆದುಕೊಳ್ಳೋದಾದರೆ 79 ಲಕ್ಷ ರೂಪಾಯಿಗಳು ಆಗ್ತದೆ. ಆದರೆ ಇದನ್ನ ಅಲ್ಲಿಯ ಅಂದರೆ ಕೈಮಗ್ಗದ ಉಣ್ಣೆ ಮಾರಾಟ ಮಳಿಗೆಯ ಅಧ್ಯಕ್ಷರುಗಳು ಮತ್ತು ಅಲ್ಲಿಯ ಪದಾಧಿಕಾರಿಗಳು ಒಂದು DC ಅವರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಇದನ್ನು ನಮಗೆ ಏನು ಹೇಳ್ತಾರೆ ಲೀಸಿಗನ್ನು ಮಾಡಿಕೊಡಿ ಅಂತ ಒಂದು ಪ್ರಸ್ತಾಪವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಅವರು ಸಾಕಷ್ಟು ವರ್ಷಗಳಿಂದ ಅದನ್ನು ಅನುಭವಿಸ್ಕೊಂಡು ಬಂದಿರೋದ್ರಿಂದ ಅದಾಗಿದೆ. ಇದು ಜಿಲ್ಲಾಧಿಕಾರಿಗಳು ಇದಕ್ಕೆ ಸರಿಯಾದ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೌರಾಡಳಿತ ನಿರ್ದೇಶಕರು ಪೌರಾಡಳಿತ ಬೆಂಗಳೂರು ಅವರಿಗೆ ಒಂದು ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ. ನಾಮ್ಸ್ ಆ್ಯಸ್ ಪರ್ ನಗರಸಭೆ ಆ್ಯಕ್ಟ್ ಪ್ರಕಾರ ಇದು 30 ವರ್ಷಕ್ಕೆ ಕೊಡಲಿಕ್ಕಾಗೋದಿಲ್ಲ. ನಂತರ ಇದು ವೈಲೇಷನ್ಸ್ ಆಗಿರೋದ್ರಿಂದ ಇದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿ ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ಅವರು ಏನು ನಿರ್ದೇಶಕರು ಪೌರಾಡಳಿತ ಅವರಿಗೆ ತಿಳಿಸಿರ್ತಾರೆ. ಏನಂತ, ಈ ಕರ್ನಾಟಕ ಸಹಕಾರ ಖಾತೆಯೇತರ ಉಣ್ಣೆ ಕೈಮಗ್ಗ ಮತ್ತು ನೇಕಾರ ಮಹಾಮಂಡಳಿ ನಿಯಮಿತ ಇವರಿಗೆ ಈ ದರದಲ್ಲಿ ನೀಡಿರುವಂಥ ಪ್ರಸ್ತಾವನೆಯನ್ನು ಪರಿಗಣಿಸಲು ನಿಯಮಗಳಲ್ಲಿ ಅವಕಾಶ ಇರಲ್ಲ ಅಂತ ಅವ್ರು ನೇರವಾಗಿ ಹೇಳ್ತಾರೆ. ಅದಾಗಿ ಈಗ ಏನಾಗಿದೆ, ಸಂಪುಟ ಸರ್ಕಾರದಲ್ಲಿ